ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸುಹಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुन्मम. तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं. श्रीगुरुभ्यो नमः. हरिः ओम्. ನೋಡಿ, 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಇದ್ದೇವೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಮಪಿ ಸರ್ವೇಷಾಂ ಅರ್ಥವನ್ನು ಹೇಳ್ತಾ ಇದ್ದೇನೆ. ಯೋಗಿನಾಂ ಅಪಿ ಸರ್ವೇಷಾಂ, ಎಲ್ಲಾ ಯೋಗಿಗಳ ಮಧ್ಯದಲ್ಲಿ, ಎಲ್ಲಾ ಯೋಗಿಗಳ ಮಧ್ಯದಲ್ಲಿ ಶ್ರದ್ಧಾವಾನ್ ಭಕ್ತಿಯುಳ್ಳವನು ಶ್ರೇಷ್ಠ. ಶ್ರದ್ಧಾವಾನ್ ಭಕ್ತಿಯುಳ್ಳವನು ಶ್ರೇಷ್ಠ. ತತ್ರಾಪಿ ಆ ಭಕ್ತಿಯುಳ್ಳವರಲ್ಲಿಯೂ, ತತ್ರಾಪಿ ಅದು ಈ ಶ್ಲೋಕದಲ್ಲಿ ಇಲ್ಲ, ನೀವು ಬರ್ಕೊಳ್ಬೇಕು. ತತ್ರಾಪಿ ಆ ಭಕ್ತಿಯುಳ್ಳವರಲ್ಲಿಯೂ ಭಕ್ತಿಯುಳ್ಳವರಲ್ಲಿಯೂ ಯಹ ಮಾಂ ಭಜತೆ, ಯಹ ಯೋ ಮಾಂ ಭಜತೆ, ಯಹ ಮಾಂ ಭಜತೆ ಎರಡು ಒಂದೇ. ಯಾರು ನನ್ನನ್ನ ಸೇವಿಸುತ್ತಾನೋ ಅವನು ಇನ್ನೂ ಶ್ರೇಷ್ಠ. ಯಾರು ನನ್ನನ್ನು ಸೇವಿಸುತ್ತಾನೋ, ಅರ್ಥಾತ್ ಪೂಜಾದಿಗಳನ್ನ ಮಾಡುವಂಥದ್ದು, ಸೇವಿಸುತ್ತಾನೋ ಅವನು ಇನ್ನೂ ಶ್ರೇಷ್ಠ. ಮತ್ತೆ ಬರ್ಕೊಳ್ಳಿ, ತತ್ರಾಪಿ ಅಂತ ಬ್ರಾಕೆಟ್ ಅಲ್ಲಿ. ತತ್ರಾಪಿ ನನ್ನನ್ನು ಸೇವಿಸುವವರಲ್ಲಿಯೂ, ನನ್ನನ್ನು ಸೇವಿಸುವವರಲ್ಲಿಯೂ ಮದ್ಗತೇನ ಅಂತರಾತ್ಮನ, ಯಾವ ಫಲಾಪೇಕ್ಷೆ ಇಲ್ಲದೆ ಸೇವಿಸುವವನು ಬಹಳ ಶ್ರೇಷ್ಠ. ಮದ್ಗತೇನ ಅಂತರಾತ್ಮನ, ಯಾವ ಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಸೇವಿಸುವವನು ಇನ್ನೂ ಶ್ರೇಷ್ಠ. ಸಹ ಮೇ, ಸಹ ಮೇ ಆ ಭಕ್ತಿ, ಆ ಏನದು ಫಲಾಪೇಕ್ಷೆ ಇಲ್ಲದೆ ಸೇವಿಸುವವನು ಯುಕ್ತತಮೋ ಮತಃ, ಅವನು ಬಹಳ ಶ್ರೇಷ್ಠ ಅಂತ ಬರ್ಕೊಳ್ಳಿ.
ಹಿಂದೆ ಹೇಳಿದ್ದು ಬೇಡ. ಅದು ಮದ್ಗತೇನಾಂತರಾತ್ಮನ ಅಂತ ಏನಿದೆ, ನನ್ನಲ್ಲಿಯೇ ಮನಸ್ಸು ಇಟ್ಟು, ಕ್ಷಮಿಸಿ, ಮದ್ಗತೇನಾಂತರಾತ್ಮನ ಅನ್ನೋದಕ್ಕೆ ನನ್ನಲ್ಲಿಯೇ ಮನಸ್ಸು ಇಟ್ಟ, ನನ್ನಲ್ಲಿಯೇ ಮನಸ್ಸು ಇಟ್ಟ ಸಹ ಆ ವ್ಯಕ್ತಿಯು, ಸಹ ಆ ವ್ಯಕ್ತಿಯು ಅತ್ಯಂತ ಯುಕ್ತತಮಃ, ಅತ್ಯಂತ ಉತ್ತಮನು ಎಂದು ಮತಃ ನನ್ನ ಅಭಿಪ್ರಾಯ, ಮತಃ ನನ್ನ ಅಭಿಪ್ರಾಯ. ಆಚಾರ್ಯ, ಭಕ್ತರಲ್ಲಿ ಕೂಡ ಹಾ ಗ್ರೆಡೇಷನ್ ಕೊಟ್ಟು, ಇವ ಈ ತರದ ಧ್ಯಾನ ಯೋಗಿ ಹ್ಮ್ ಅಂದ್ರೆ ಭಕ್ತಿ ಇರ್ತಕ್ಕಂಥವನು, ಅವನು ಶ್ರೇಷ್ಠ, ಅವನಲ್ಲಿ ನನ್ನನ್ನು ಹ್ಮ್ ಯಾರು ಪೂರ್ತಿ ಸೇವಿಸ್ತಾರೋ ಅವರು, ಯಾರು ಫಲಾಪೇಕ್ಷೆ ಇಲ್ದೇನೆ ಮಾಡ್ತಕ್ಕಂಥವನು ಹ್ಮ್ ಅಧಿಷ್ಠ ಅಂತೆಲ್ಲ ಹೇಳಿ, ಇದು ನನ್ನ ಅಭಿಪ್ರಾಯ ಅಂತ ಯಾಕೆ ಹೇಳಿದ್ದಾನೆ? ಇಲ್ಲಿ ಹಂಗೆ ನೋಡ್ಬೇಕಂತಂದ್ರೆ, ಇಲ್ಲಿ ಇನ್ನೂ ಸೂಕ್ಷ್ಮವಾಗಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬರೆದಿದ್ದು ಏನು ಅಂತಂದ್ರೆ, ಹ, ಪರಮಾತ್ಮನ ಜ್ಞಾನ ಇಚ್ಛಾ ಕೃತಿಗಳಿಗೆ ಪರಮಾತ್ಮನಿಗೂ ಯಾವುದೇ ರೀತಿಯಾದಂತ ಭೇದ ಇಲ್ಲ. ಸರಿನಾ? ಹ್ಮ್ ಅಂದ್ರೆ ಹೌದು. ನಾವು ಮತ್ತೆ ನಮ್ಮ ಜ್ಞಾನ ಎರಡಕ್ಕೂ ಭೇದ ಇದೆ. ನಮ್ಮ ಇಚ್ಛೆ ಖಂಡಿತ ನಮಗೆ ಭೇದ ಇದೆ. ಖಂಡಿತ. ಹೌದಾ? ಆದರೆ ಹೌದು. ಹ್ಮ್ ಪರಮಾತ್ಮನಲ್ಲಿ ಮತಃ ಅಂತ ಹೇಳೋ ಅಭಿಪ್ರಾಯ ಅಂತಂದ್ರೆ, ಹ್ಮ್ ಪರಮಾತ್ಮನ ಅಭಿಪ್ರಾಯ ಅಂದ್ರೆ ಅವನ ಇಚ್ಛೆ. ಅವನ ಇಚ್ಛೆಗೂ ಅವನಿಗೆ ಯಾವುದೇ ರೀತಿಯ ಭೇದ ಇಲ್ಲ, ಅವನೇ ಹೇಳ್ತಾ ಇದ್ದಾನೆ ಅಂತ, ಈ ರೀತಿ ಹ್ಮ್ ಅಷ್ಟೇ. ಹ್ಮ್ 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 ಅಲ್ಲ, ಈ ತರನು ಅನ್ಕೋಬೋದಾ ಅಂತ ನಾನು ಅನ್ಕೊಂಡೆ. ಹಾ, ನಾನು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ, ಯಾಕೆಂತ ಹೇಳಿ ಹೇಳಿ. ನಮ್ಮ ನಾಲೆಡ್ಜ್ ಬಹಳ ಕಡಿಮೆ. ಆ ಹ್ಮ್ ಕಡೆಗೆ ಹೇಳ್ತಾನಲ್ಲ, ಇಷ್ಟೆಲ್ಲ ಹೇಳಿ ಹ್ಮ್ ಕಡೆಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ. ನೋಡಪ್ಪ, ಇದೆಲ್ಲಾನು ಹೇಳಿದ್ದೀನಿ ನಿನಗೆ ಪೂರ್ತಿ. ಯಾವ ರೀತಿ ಇರಬೇಕು, ಯಾರು ಶ್ರೇಷ್ಠರು, ಯಾವ ರೀತಿ ಭಕ್ತಿ ಮಾಡಬೇಕು, ಯಾರನ್ನ ಸೇವಿಸ್ಬೇಕು, ಯಾರನ್ನ ಹ್ಮ್ ದ್ವೇಷಿಸ್ಬೇಕು, ಹೇಗೆ ಮಾಡಬೇಕು, ಎಲ್ಲಾ ತರದನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಹ್ಮ್ ಆದರೆ ನೀನು, ನಾ ಹೇಳಿದ್ದೀನಿ ಅಂತ ಮಾಡಬೇಡ, ನೀನು ಯೋಚನೆ ಹ್ಮ್ ಮಾಡು. ನೀನು ಯೋಚನೆ ಮಾಡಿ ಮಾಡು ಅಂತ ಹೇಳ್ತಾನಲ್ಲ, ಅದನ್ನ ಮನಸ್ಸಲ್ಲಿ ಹ್ಮ್ ಇಟ್ಕೊಂಡು ಇದು ನನ್ನ ಅಭಿಪ್ರಾಯ ಅಭಿಪ್ರಾಯ ಅಂತನಾರ ಹೇಳ್ತಾ ಇರ್ತಾನ ಕೃಷ್ಣ ಅಂತ. ಹೌದು ಹೌದು ಹೌದು, ಇರ್ಬೋದು. ನಾನು ಹಂಗಂತ ಅನ್ಕೊಂಡೆ. ನಾನು ಎಷ್ಟು ಮಟ್ಟಿಗೆ ಹೇಳ್ತಾ ಸರಿನೋ ಗೊತ್ತಿಲ್ಲ. ಇದ್ದೀನಿ ಅಂತ ಹೇಳಿ ನೀ ಮಾಡ್ಲಿಕ್ಕೆ ಹೋಗ್ಬೇಡ, ನೀನೇ ಖುದ್ದಾಗಿ ವಿಚಾರ ಮಾಡಿ ಮಾಡು ಅಂತ. ಹಾ 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 ಅದು ಹೇಳ್ತಾನಲ್ಲ, ಅದಕ್ಕೂ ಇದಕ್ಕೂ ಏನಾರ ಲಿಂಕ್ ಮಾಡಿದಾರ ಅಂತ ಅಷ್ಟೇ. ಯಾಕೆಂತಂದ್ರೆ ಓಹೋ, ಅವರೆಲ್ಲ ಸರಿ ತುಂಬಾ ಸರಿ, ದೊಡ್ಡವರು. ಇಲ್ಲ ಸರಿ ತೊಂದರೆ ಇಲ್ಲ, ಹೌದು ಇರ್ಬೋದು ಇರ್ಬೋದು. ಸರಿ ಅಜ್ಜ, ಸರಿ. ನೀವು ಸರಿ ಸರಿ, ಆಮೇಲೆ ಮಾತಾಡೋಣ. ಹೇಳಿ ಹೇಳಿ ಆಚಾರ್ಯ, ಹೇಳಿ 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 ಆಚಾರ್ಯ. ನನಗೆ ಇವತ್ತು ಇಲ್ಲ, ಅದು ರೆಕಾರ್ಡ್ ಆಗುತ್ತೆ, ಇರ್ಲಿ ಬಿಡಿ, ಆಮೇಲೆ ಮಾತಾಡಿದ್ರೆ ಕೊನೆಗೆ. ಓಹ್, ಆಯ್ತು 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 ಆಯ್ತು. ಹಾ, ಈಗ ಮುಂದಿನ ಶ್ಲೋಕ ನೋಡಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೋಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. 7ನೇ ಅಧ್ಯಾಯ, ಪರತತ್ವದ ಉಪದೇಶವನ್ನ ಕೃಷ್ಣ ಮಾಡ್ತಾ ಇದ್ದಾನೆ. ಇಲ್ಲಿ 2ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದ, ಬುದ್ಧಿಯೋಗೇ ತ್ವಿಮಾಂ ಶೃಣು. ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ ಭಗವಂತನ ಜ್ಞಾನವನ್ನ ಪಡೆಯಲು
ಸಾಧನವನ್ನ ಹೇಳ್ತೇನೆ ಅಂತ ಪ್ರತಿಜ್ಞೆ ಅದರಲ್ಲಿ ಮಾಡಿದ. ಬುದ್ಧಿರ್ ಯೋಗೆ ತ್ವಿಮಾಂ ಶೃಣು, ಕೇಳು ನಾ ಅದನ್ನ ಹೇಳ್ತೇನೆ ಅಂತ. ಅಂದ್ರೆ ಪರಮಾತ್ಮನ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆಯಲು ಅದಕ್ಕೆ ಬೇಕಾದ ಸಾಧನಗಳನ್ನ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ 5ನೇ ಅಧ್ಯಾಯದ ಕೊನೆಯವರೆಗೆ ಅಂತಹ ಜ್ಞಾನಕ್ಕೆ ಬಹಿರಂಗ ಸಾಧನವಾದ ಫಲಗಳ ಆಶೆ ರಹಿತವಾದ ನಿವೃತ್ತ ಕರ್ಮಾನುಷ್ಠಾನವನ್ನ, ಕರ್ಮಯೋಗವನ್ನ ಅವನು ನಿರೂಪಣೆ ಮಾಡ್ದ. ನೋಡಿ, ಬಹಿರಂಗ ಸಾಧನ ಜ್ಞಾನಕ್ಕೆ ಧ್ಯಾನ, ಹೀಗೆ ಕೂಡಬೇಕು, ಸ್ಥಿರವಾಗಿ ನಿಲ್ಲಬೇಕು, ಎಲ್ಲಾ ಫಲಾಪೇಕ್ಷೆಯನ್ನು ಬಿಡಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಬಂದ. ಈಗ 6ನೇ ಅಧ್ಯಾಯದಲ್ಲಿ ಅಂತರಂಗ ಸಾಧನವನ್ನು ಹೇಳಿದ, ಧ್ಯಾನ ಯೋಗವನ್ನ ನಿರೂಪಿಸಿದ. ಅಂತರಂಗದಲ್ಲಿ ಸರ್ವತ್ರ ವ್ಯಾಪ್ತನಾದವನು ಪರಮಾತ್ಮ ಒಬ್ಬನೇ, ಅವನಿಗೆ ಯಾವುದೇ ರೀತಿಯಾದಂತಹ ಭೇದ ಇಲ್ಲ, ಅವನು ಎಲ್ಲ ಕಡೆ ಇದ್ದಾನೆ, ಅವನಲ್ಲಿ ಎಲ್ಲವೂ ಇದೆ ಎನ್ನುವಂತಹ ಈ ಚಿಂತನೆ ಬಹಳ ಮುಖ್ಯ ಅಂತೇಳಿ ಆ ಅಂತರಂಗದ ಸಾಧನವಾದ ಧ್ಯಾನ ಯೋಗವನ್ನು ನಿರೂಪಿಸಿದ. ಈಗ ಈ ಧ್ಯಾನ ಜ್ಞಾನಕ್ಕೆ ಸಾಧನ ಯಾವಾಗ ಆಗತ್ತೆ ಅಂತಂದ್ರೆ ಭಕ್ತಿಪೂರ್ವಕವಾಗಿರಬೇಕು. ಧ್ಯಾನವು ಭಕ್ತಿಪೂರ್ವಕವಾದಾಗ ಮಾತ್ರ ಅದು ಜ್ಞಾನವನ್ನ ಪಡಿಲಿಕ್ಕೆ ಸಾಧನವಾಗತ್ತೆ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, 3ನೇ ಆರಂಭಿಸಿ 6 ಅಧ್ಯಾಯಗಳಲ್ಲಿ ಭಕ್ತಿಗಾಗಿ ಭಗವಂತನ ಮಹಿಮೆಯನ್ನ ಹೇಳ್ದ. ಈಗ ನೋಡಿ, ಈ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಕೃಷ್ಣ ಹೇಳ್ತಾ ಇದ್ದಾನೆ, ಏ ಪಾರ್ಥ, ನನ್ನಲ್ಲಿ ಅತ್ಯಂತ ಭಕ್ತಿ ಮಾಡು. ಭಕ್ತಿಯ ಡೆಫಿನೇಷನ್ ಅನೇಕ ಬಾರಿ ಹೇಳಿದ್ದೇನೆ. ಏನು, ಯಾರಿಗ ಸ್ವಲ್ಪ ಆದ್ರೂ ಗೊತ್ತಿದೆನಾ? ಭಕ್ತಿ ಮಾಡ್ಬೇಕು ಅಂದ್ರೆ ಏನು? ಭಕ್ತಿ ಅಂದ್ರೆ ಏನು? ಮಹಾತ್ಮ್ಯ ಜ್ಞಾನ ದೃಢವಾದ, ಮರಿಬೇಡಿ, ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ದೃಢವಾದ ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ದೃಢವಾದ ಸ್ನೇಹವೇನೇ ಭಕ್ತಿ. ಸುಧಾದಲ್ಲಿ ಸ್ವಲ್ಪ ದೊಡ್ಡದು ಹೇಳಿದರೆ ಸಾಕು, ಇಷ್ಟು ಸಣ್ಣದು ಸಾಕು, ಸರಿನಾ? ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿರಿತಿ ಪ್ರೋಕ್ತಃ. ಇದು ಸುಧಾದಲ್ಲಿ ಹೇಳಿರುವಂಥದ್ದು, ಟೀಕಾಕೃತ್ಪಾದರು. ಇಷ್ಟು ದೊಡ್ಡದು ಬೇಡ, ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ದೃಢವಾದ ಸ್ನೇಹವೇನೇ ಭಕ್ತಿ. ನೆನಪಿರಲಿ, ಅದು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಯ್ಯಾಸಕ್ತ ಮನಃ ಪಾರ್ಥ, ಹೇ ಅರ್ಜುನನೇ, ನೀ ನನ್ನಲ್ಲಿ ಭಕ್ತಿ ಮಾಡಪ್ಪ. ನಿವೃತ್ತ ಕರ್ಮ, ಜ್ಞಾನ ಎಂಬ 2 ವಿಧವಾದ ಜ್ಞಾನ ಸಾಧನಗಳನ್ನ ಹೇಳಿದೆ ನಾನು. ಯಾವ ಜ್ಞಾನ? ಸರಿಯಾದ ವಸ್ತುಗಳ ಜ್ಞಾನ ಮತ್ತೆ ನಿವೃತ್ತ ಕರ್ಮ. ಈ 2 ವಿಧವಾದ ಸಾಧನಗಳಿಂದ ಅಪರೋಕ್ಷ ಜ್ಞಾನವೆಂಬ
ಅಪರೋಕ್ಷ ಜ್ಞಾನವೆಂಬ ಫಲವನ್ನ ಪಡೆಯಬಹುದು ನಾವು. ಅಪರೋಕ್ಷ ಜ್ಞಾನಕ್ಕೆ ನಿವೃತ್ತ ಕರ್ಮ ಆಚಾರ್ಯ ಸರಿಯಾಗಿ ಕೇಳಿಸ್ತಿಲ್ಲ. ಸರಿಯಾದ ವಸ್ತುವಿನ ಜ್ಞಾನ ಅದು ಬಹಳ ಮುಖ್ಯ. ಈ ಬ್ರೇಕ್ ರೀತಿ ಆಗ್ತಾ ಇದೆ. ತುಂಬಾ ಆಚಾರ್ಯ ತುಂಬಾ ಕಟ್ ಆಗ್ತಾ ಇದೆ, ವೈಬ್ರೇಷನ್ ಹಾ ಜಾಸ್ತಿ ಆಗ್ತಾ ಇದೆ, ಏನೋ ಕ್ಲಿಯರ್ ಇಲ್ಲ ವಾಯ್ಸ್. ಹಾ ಇವಾಗ ಓಕೆನಾ? ಹಾ ಇವಾಗ ಈಗ ಇವಾಗ ಓಕೆ. ಸರಿಯಾಗಿದೆ. ಸರಿ ಸರಿ ಸರಿ. ಹಾ ನೀವ್ ಏನ್ ಹೇಳಿದ್ರು ಎಲ್ಲಿ ಹಂಗೆ ತನಕ ಕೇಳಿಸ್ಲಿಲ್ಲ. ಎಲ್ಲಿ ತನಕ ಕೇಳಿಸ್ತು ಸರಿಯಾಗಿ? ಭಕ್ತಿ ಭಕ್ತಿ ಅಂತ ಅಂತ ಹೇಳಿದ್ರೆ ಹೇಳಿದ್ರಿ. ದೃಢವಾದ ಸ್ನೇಹ ಆ ಹೇಳಿದ್ರೆ ಅಲ್ಲಿಂದ ಮುಂದಕ್ಕೆ ಹಾ ಏನೋ ಕೇಳಿಸ್ಲಿಲ್ಲ. ಅಲ್ಲಿ ಸುಧಾದ್ ಬೇಡ ಅಂತಾನು ಹೇಳಿದ್ರಿ, ಅಲ್ಲಿವರೆಗೆ ಹೇಳಿದ್ರಿ, ಅಲ್ಲೇ ಅಷ್ಟು ಕೇಳಿಸ್ತು, ಅದಾದ್ಮೇಲೆ ಕೇಳಿಲ್ಲ ಆಚಾರ್ಯ. ಆ ಸುಧಾದ ವಾಕ್ಯ ಕೇಳಿಸ್ತಲ್ಲ? ಹಾ ಅದೆಲ್ಲ ಕೇಳಿಸ್ತು, ಅದು ಯಾಕೆಂದ್ರೆ ಅದು ಸರಿ ನಮಗೆ ಸರಿ ಗೊತ್ತೂ ಆಗಲ್ಲ, ತಲೆಗೂ ಹೋಗಲ್ಲ, ಅದರಿಂದ ಗೊತ್ತಾಯ್ತು ಹಾ ಅದು. ಸರಿ 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 ಸರಿ. ಮಹಾತ್ಮ ಜ್ಞಾನ ಪೂರ್ವಕವಾದ ದೃಢವಾದ ಸ್ನೇಹವೇನೇ ಭಕ್ತಿ, ಇಂತಹ ಭಕ್ತಿಯ ನನ್ನೆಲ್ಲ ಮಾಡಬೇಕು ಅಂತ ಹೇಳ್ದ. ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಎರಡು. ಒಂದು ನಿವೃತ್ತ ಕರ್ಮ, ಅಂದ್ರೇನು? ಫಲರಹಿತವಾದ ನಿಷ್ಫಲವಾದ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಇನ್ನೊಂದು ಜ್ಞಾನವನ್ನು ಪಡೆಯಬೇಕು. ಜ್ಞಾನ ಅಂತಂದಾಗ ಗುರುಗಳು ಹೋಗಿ ಶಾಸ್ತ್ರಾರ್ಥ ಜ್ಞಾನ, ಶಾಸ್ತ್ರಗಳ ಜ್ಞಾನವನ್ನು ಪಡೆಯುವುದು ಅದೊಂದುಂಟು. ಆಮೇಲೆ ನಾವು ಯಾವ ಜ್ಞಾನವನ್ನು ಪಡಿತೇವೋ ಅದು ಪ್ರಮಾಣೀಕೃತವಾಗಿರಬೇಕು, ಸರಿಯಾದ ಜ್ಞಾನವನ್ನು ಪಡೆದಿರಬೇಕು. ಮಿಥ್ಯಾಜ್ಞಾನ ಅಲ್ಲ, ಯಥಾರ್ಥ ಜ್ಞಾನವನ್ನು ಪಡೆದಿರಬೇಕು. ಇಂತಹ ನಿವೃತ್ತ ಕರ್ಮ ಮತ್ತು ಈ ಯಥಾರ್ಥ ಜ್ಞಾನ ಎಂಬ ಎರಡು ಸಾಧನದಿಂದಾಗಿ ನಾವು ಅಪರೋಕ್ಷ ಜ್ಞಾನವನ್ನು ಪಡಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನೀನು ಏನನ್ನ ಅನುಸಂಧಾನ ಮಾಡಬೇಕು ಅಂತಂದ್ರೆ, ನೀನು ಏನು ನಿವೃತ್ತ ಕರ್ಮವನ್ನ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇದ್ದೀಯೋ, ನೀನು ಏನು ಗುರುಗಳ ಹತ್ರ ಹೋಗಿ ಸ್ವಲ್ಪ ತಪಸ್ಸು ರೀತಿಯಲ್ಲಿ ಮಾಡಿ ಜ್ಞಾನ ಸಾಧನೆಯನ್ನು ಮಾಡ್ತಾ ಇದ್ದೀಯಲ್ಲ, ನೀನು ಆ ಜ್ಞಾನ ಸಾಧನವನ್ನ ಏನ್ ಮಾಡ್ತಾ ಇದ್ದೀಯಲ್ಲ ನೀನು, ಅದು ಪರಮಾತ್ಮನೇನೇ ನನ್ನಿಂದ ಮಾಡಿಸ್ತಾ ಇರೋದು. ನಾನು ಏನೂ ಅಲ್ಲ, ಬರೀ ಒಂದು ಬೊಂಬೆ. ಕುಣಿಸೋನು ಅವನು, ಸೂತ್ರಧಾರ ಅವನು, ಪಾತ್ರಧಾರಿಗಳು ನಾವು ಅಷ್ಟೆ. ಈ ರೀತಿ ಪರಮಾತ್ಮನೇ ನಮ್ಮಲ್ಲಿ ನಿಂತು ಇಂತಹ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ಎಂಬುವಂತಹ ಜ್ಞಾನ ನಿನಗಿರಬೇಕು. ಅವನೇ ರಕ್ಷಕ, ನಾಹಂ ಕರ್ತ ಹರಿಕರ್ತ, ನಾವು ಕರ್ತೃಗಳಲ್ಲ. ಸಕಲ ಕರ್ಮಗಳಲ್ಲೂ ಆಯಿತು, ಪರಮಾತ್ಮನೇ ನಮಗೆ ರಕ್ಷಕ. ಅಂತಹ ಪರಮಾತ್ಮನಲ್ಲಿಯೇನೆ ನಾನು ಆಶ್ರಯವನ್ನು ಹೊಂದಿದ್ದೇನೆ. ಇದಕ್ಕೆ ಸಂಶಯ ಇಲ್ಲ. ಅಸಂಶಯಂ, ಸಂಶಯ ಪಡುವಂತಹ ವಿಷಯವೇ ಅಲ್ಲ ಇದು. ಈ ರೀತಿ ಸಂಶಯಕ್ಕೆ ಆಸ್ಪದ ಕೊಡದೇನೆ ಸಮಗ್ರವಾಗಿ ನನ್ನನ್ನ ನೀ ಹೇಗೆ ತಿಳಿತೀಯೋ, ಆ ರೀತಿ ನಾನು ನಿನಗೆ ಉಪದೇಶ ಮಾಡುವೆ. ತಿಳಿಬೇಕು ಅಂತ ಹೇಳ್ತಿಲ್ಲ ಅವನು, ಈ ರೀತಿ ತಿಳಿಬೇಕಲ್ಲ ನೀನು, ಆ ರೀತಿ ನಿನಗೆ ಉಪದೇಶ ನಾ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೋಡಿ, ನಿವೃತ್ತ ನಿಷ್ಕಾಮ ಕರ್ಮ ಜ್ಞಾನ ಇವೆರಡೂ ಯಾವುದಕ್ಕೆ ಸಾಧನ ಅಂತಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಹಾಗಾದ್ರೆ ಇವೆರಡನ್ನು ಪಡಿಬೇಕು. ಇದರ ಬಗ್ಗೆನೂ ಹೇಳ್ತೇನೆ. ಪರಮಾತ್ಮನೇ ನನ್ನಿಂದ ಮಾಡಿಸ್ತಾ ಇರೋದು, ನಾನು ಯಾವುದೂ ಮಾಡೋದಿಲ್ಲ, ಮುಖ್ಯ ಕರ್ತೃ ನಾನಲ್ಲ, ಪರಮಾತ್ಮನೇ ಮುಖ್ಯ ಕರ್ತೃ ಅನ್ನುವಂಥದ್ದನ್ನೂ ಕೂಡ ನಾನೇ ನಿನಗೆ ಹೇಳ್ತೇನೆ. ಅಷ್ಟೇ ಅಲ್ಲ, ಪರಮಾತ್ಮನೇ ಸರ್ವರಕ್ಷಕ, ಪರಮಾತ್ಮನಲ್ಲಿ ಏನೇ ನಾವು ಆಶ್ರಯರಾಗಿ ಇದ್ದೇವೆ ಅನ್ನುವಂಥದ್ದನ್ನ, ಅಂತಹ ಒಂದು ಮಹಾತ್ಮ ಜ್ಞಾನವನ್ನ ನಾನು ಹೇಳ್ತೇನೆ, ನೀನು ಕೇಳು ಅಂತ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನೋಡಿ,
ಹ್ಮ್. ಮೈ ನನ್ನಲ್ಲಿ, ಬರ್ಕೊಳ್ಳಿ, ಮೈ ನನ್ನಲ್ಲಿ ಆಸಕ್ತಮನಃ ಬಹಳ ಸ್ನೇಹಯುಕ್ತ ಮನಸ್ಸುಳ್ಳವನಾಗಿ, ಸ್ವಲ್ಪ ಈ ಮೈ ಅನ್ನೋಕ್ಕಿಂತ ಮುಂಚೆ ಪಾರ್ಥ ಅಂತ ಬರ್ಕೊಳ್ಳಿ. ಹೇ ಪಾರ್ಥ, ಎಲೈ ಅರ್ಜುನನೇ, ಹೇ ಪಾರ್ಥ, ಎಲೈ ಅರ್ಜುನನೇ, ಮೈ ನನ್ನಲ್ಲಿ ಆಸಕ್ತಮನಃ ಅತೀ ಬಹಳ ಸ್ನೇಹಯುಕ್ತ ಮನಸ್ಸುಳ್ಳವನಾಗಿ, ಬಹಳ ಸ್ನೇಹಯುಕ್ತ ಮನಸ್ಸುಳ್ಳವನಾಗಿ, ಯೋಗಂ ಎರಡು ವಿಧವಾದ ಜ್ಞಾನ ಸಾಧನವನ್ನು, ಯಾವುದು ಅಂತ ಹೇಳಿದ್ದೇನೆ, ಒಂದು ನಿಷ್ಕಾಮ ಕರ್ಮ, ಇನ್ನೊಂದು ಜ್ಞಾನ. ಯೋಗಂ ಎರಡು ವಿಧವಾದ ಜ್ಞಾನ ಸಾಧನವನ್ನು ಯುಂಜನ್ ಅನುಷ್ಠಾನ ಮಾಡುತ್ತಾ, ಯುಂಜನ್ ಅನುಷ್ಠಾನ ಮಾಡುತ್ತಾ, ಮದಾಶ್ರಯ ಮದಾಶ್ರಯ ಭಗವಂತನೇ ನನ್ನಿಂದ ಎಲ್ಲವನ್ನೂ ಮಾಡಿಸುವವನು, ಭಗವಂತನೇ ನನ್ನಿಂದ ಎಲ್ಲವನ್ನು ಮಾಡಿಸುವವನು, ಅವನೇ ನನಗೆ ರಕ್ಷಕ. ಅವನೇ ನನಗೆ ರಕ್ಷಕ ಎಂದು ತಿಳಿದು ಅಸಂಶಯಂ ಅಸಂಶಯಂ ಸಮಗ್ರಂ, ಎರಡು ಒಟ್ಟಿಗೆ ಬರ್ಕೊಳ್ಳಿ. ಅಸಂಶಯಂ ಸಮಗ್ರಂ, ನಿನಗೆ ಸಂಶಯಕ್ಕೆ ಇಲ್ಲದಂತೆಯೂ, ನಿನಗೆ ಸಂಶಯ ಇಲ್ಲದಂತೆಯೂ ಸಮಗ್ರವಾಗುವಂತೆಯೂ ಹೇಗೋ ಹಾಗೆ, ನಿನಗೆ ಸಂಶಯವಿಲ್ಲದಂತೆಯೂ ಸಮಗ್ರವಾಗುವಂತೆಯೂ ಹೇಗೋ ಹಾಗೆ, ಮಾಂ ಯಥ ಮಾಂ ಯಥ ನನ್ನನ್ನು ಯಾವ ಪ್ರಕಾರದಿಂದ, ನನ್ನನ್ನು ಯಾವ ಪ್ರಕಾರದಿಂದ ಜ್ಞಾಸ್ಯಸಿ, ಜ್ಞಾಸ್ಯಸಿ ತಿಳಿಯುವೆಯೋ, ಜ್ಞಾಸ್ಯಸಿ ತಿಳಿಯುವೆಯೋ, ತದು ಶೃಣು ಅದನ್ನು ಕೇಳು, ತದು ಶೃಣು ಅದನ್ನು ಕೇಳು. ಅಂದ್ರೆ ಸಂಶಯರಹಿತವಾಗಿ ಸಮಗ್ರವಾಗಿ ನಿನಗೆ ಎಷ್ಟು ಯೋಗ್ಯತೆ ಇದೆಯೋ ಪರಮಾತ್ಮನ ಬಗ್ಗೆ ಸಂಶಯವನ್ನು ಪಡೆಯದೇ ಇರಲಿಕ್ಕೆ, ಅವನ ವಿಷಯದಲ್ಲಿ ಸಂಶಯವನ್ನು ಮಾಡದೇ ಇರಲಿಕ್ಕೆ, ಅವನ ವಿಷಯ ಬಗ್ಗೆ ಸರಿಯಾಗಿ ನೀನು ತಿಳಿದುಕೊಳ್ಳಿಕ್ಕೆ ನಿನಗೆಷ್ಟು ಯೋಗ್ಯತೆ ಇದೆಯೋ ಅಂತಹ ಒಂದು ಜ್ಞಾನವನ್ನ ನಾನು ನಿನಗೆ ಉಪದೇಶ ಮಾಡ್ತೇನೆ, ಕೇಳು
ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಸಮಗ್ರ ಅಂದ್ರೆ ಸಮಗ್ರವಾಗಿಯೂ ಅಂತ ಹೇಳಿದ್ರಿ, ಒಟ್ಟು ಅಂತ ಹೇಳ್ಕೋಬೋದಾ? ಹಾ ಹಾ ಒಟ್ಟಾಗಿ ಹಾ ಅಂದ್ರೆ ಹ? ಹೌದು, ತೊಂದರೆ ಇಲ್ಲ, ಏನಿಲ್ಲ, ಹೇಳ್ಬೋದು. ಸಂಪೂರ್ಣವಾಗಿ ಅಂತ ಹೇಳ್ಬೋದಾ? ಹಾ, ಸಂಪೂರ್ಣವಾಗಿ, ಒಟ್ಟಾಗಿ, ಸಮಗ್ರವಾಗಿ, ಅಖಂಡವಾಗಿ, ವಿಶ್ವತೋಮುಖವಾಗಿ, ಯಾವ ರೀತಿ ಬೇಕಾದ್ರೂ ಹೇಳ್ಬೋದು. ಮುಂದಿನ ಶ್ಲೋಕ ನೋಡಿ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಎಂಥ ಅದ್ಭುತ ನೋಡಿ. ಏ ಪಾರ್ಥ, ನಾನು ನನ್ನ ಒಂದು ವಿಶೇಷ ಮಹಿಮೆ ಅಷ್ಟೇ ಅಲ್ಲ, ಸಾಮಾನ್ಯ ಮಹಿಮೆಯನ್ನೂ ನಿನಗೆ ಎಲ್ಲವನ್ನೂ ಹೇಳ್ತಾನೆ. ನನ್ನ ವಿಶೇಷ ಮಹಿಮೆ ಈ ಅವತಾರಗಳಲ್ಲಿ ಮಾಡಿರುವಂಥದ್ದು ಸಾಮಾನ್ಯವೆಲ್ಲ. ನೋಡಿ, ವಿಚಾರ ಮಾಡಿ. ಹಾಗಾದ್ರೆ ಪೂತನಾ ಸಂಹಾರ ಸಾಮಾನ್ಯ ಅಂತೆ, ಕಾಲಿಂಗ ಮರ್ದನ ಸಾಮಾನ್ಯ, ಗೋವರ್ಧನ ಪರ್ವತವನ್ನ ಎತ್ತಿರುವಂಥದ್ದು ಕಿರುಬೆರಳಿನಲ್ಲಿ ಅದ ಸಾಮಾನ್ಯ. ವಿಶೇಷವಾದದ್ದು ಇನ್ನು ಬಹಳ ಇದೆ. ವಿಶೇಷವಾದ ಮಹಿಮೆಯನ್ನು ಹೇಳ್ತೇನೆ, ಸಾಮಾನ್ಯವಾದ ಮಹಿಮೆಯನ್ನು ಹೇಳ್ತೇನೆ. ಆ ಮಹಿಮೆಗಳನ್ನ ನೀನು ತಿಳ್ಕೊಂಡಾದ ಮೇಲೆ ಇಡೀ ಜಗತ್ತಿನಲ್ಲಿ ಇನ್ನೇನೇನೇನೇನೂ ತಿಳಿಯೋದು ಬೇಕಾಗಿಲ್ಲ, ಎಲ್ಲವನ್ನೂ ತಿಳಿದ ಹಾಗೆ ಅಂತ. ಎಲ್ಲವನ್ನೂ ತಿಳಿದ ಹಾಗೆ ನೀನು ನನ್ನ ಸಾಮಾನ್ಯ ಮತ್ತು ವಿಶೇಷ ಮಹಿಮೆಯನ್ನ ತಿಳಿದರೆ ಸಾಕು. ಇನ್ನು ಏನೂ ಕೂಡ ತಿಳಿಯಬೇಕಾದದ್ದು ಯಾವುದೂ ಇಲ್ಲ. ಇಷ್ಟೇ. ಆದ್ದರಿಂದ ನಾನು ಈ ಒಂದು ಮಾತನ್ನ ಹೇಳ್ತೇನೆ. ತ್ವಂ ಶೃಣು, ಮತ್ತೆ ಅಲ್ಲಿಗೆ ಅನ್ವಯ, ಹಿಂದಿನ ಶ್ಲೋಕಕ್ಕೆ ಅನ್ವಯ. ಇಂತಹ ಮಹಿಮೆಯನ್ನ, ಸಾಮಾನ್ಯ ವಿಶೇಷ ನನ್ನ ಮಹಿಮೆಯನ್ನ ಹೇಳ್ತೇನೆ, ಇದನ್ನ ನೀನು ಕೇಳು ಅಂತ ಮತ್ತೆ ಹಿಂದಿನ ಶ್ಲೋಕಕ್ಕೆ ನಾವು ಅನ್ವಯ ಮಾಡಿಕೊಳ್ಬೇಕು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇದರ ಅರ್ಥವನ್ನ ನಾಳಿನ ಸೋಮವಾರದ ಪಾಠದಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.